ಕಂಪನಿ ಅವರಿಗೆ ಸ್ಥಳೀಯ ಲಾರಿ ಮಾಲೀಕರಿಗೆ ಓಡಿಕೊಡದ ಎಂಎಸ್ಪಿಎಲ್ ಕಂಪನಿ ಅವರಿಗೆ. ಸಂಡೂರು ತಾಲೂಕು ಧರ್ಮಾಪುರ ಗ್ರಾಮದ ಸಮೀಪ ಇರುವ ನರಸಿಂಹ ಐರನ್ ಓರ್ ಗಣಿ ಕಂಪನಿ ಹಾಗೂ ಸಿದ್ದಾಪುರ ಗ್ರಾಮದ ಬಳಿ ಇರುವ ಕರಡಿಕೊಳ್ಳಿ ಐರನ್ ಓರ್ ಗಣಿ ಕಂಪನಿಗಳಿಂದ ಎಂಎಸ್ಪಿಎಲ್ ಬಲ್ಟೋಡ ಹಾಲವರ್ತಿ ಕೊಪ್ಪಳ ಕಾರ್ಖಾನೆ ಮತ್ತು ವೈಟಿಜಿಎಂಎಸ್ಪಿಎಲ್ ಪ್ಲಾಂಟ್ಗೆ ಅದಿರು ಸಾಗಾಣಿಕೆ ಕಾರ್ಯದಲ್ಲಿ ಹೊರ ರಾಜ್ಯಗಳ 14 ಚಕ್ರ ಹಾಗೂ 16 ಚಕ್ರದ ಲಾರಿಗಳನ್ನು ಬಳಸುತ್ತಿರುವುದನ್ನು ತಕ್ಷಣ ನಿಲ್ಲಿಸಿ ಸ್ಥಳೀಯ 10 ಚಕ್ರ ಹಾಗೂ 12 ಚಕ್ರದ ಲಾರಿಗಳಿಗೆ ಆದ್ಯತೆ ನೀಡುವಂತೆ ಗಣಿ ಲಾರಿ ಮಾಲೀಕರ ಸಂಘ ಸಂಡೂರು ತಾಲೂಕು ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಸಂಘದ ಅಧ್ಯಕ್ಷ ಜಿ ಬಾಬುನಾಯ್ಕ ಅವರ ನೇತೃತ್ವದಲ್ಲಿ ಸಲ್ಲಿಸಲಾದ ಮನವಿಯಲ್ಲಿ ಕಳೆದ 1 ವರ್ಷದಿಂದ ಹೊರ ರಾಜ್ಯಗಳ ಭಾರೀ ಗಾತ್ರದ ಲಾರಿಗಳನ್ನು ಬಳಸಿ ಅದಿರು ಸಾಗಾಣಿಕೆ ನಡೆಸಲಾಗುತ್ತಿದೆ. ಇದರಿಂದ ಟ್ರಾಫಿಕ್ ಜಾಮ್, ಅಪಘಾತಗಳ ಸಂಭವ, ರಸ್ತೆಗಳಲ್ಲಿ ಧೂಳು ಹೆಚ್ಚಳ, ರೈತರು, ವಿದ್ಯಾರ್ಥಿಗಳು, ಆಂಬ್ಯುಲೆನ್ಸ್ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಸಂಡೂರು, ಬಳ್ಳಾರಿ, ಹೊಸಪೇಟೆ ಹಾಗೂ ಕೊಪ್ಪಳ ಭಾಗಗಳಲ್ಲಿ ಸುಮಾರು 7,000ಕ್ಕೂ ಹೆಚ್ಚು 10 ಹಾಗೂ 12 ಚಕ್ರದ ಲಾರಿಗಳಿದ್ದು ಸುಮಾರು 50,000ಕ್ಕೂ ಹೆಚ್ಚು ಕುಟುಂಬಗಳು ಲಾರಿ ಉದ್ಯಮವನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿವೆ. ಗಣಿ ಪ್ರದೇಶದ ಜನರು ಹೆಚ್ಚಿನ ಶಿಕ್ಷಣವಿಲ್ಲದೆ ಚಾಲಕರು, ಕ್ಲೀನರ್ಗಳಾಗಿ ದುಡಿದು ನಂತರ ಸ್ವಂತ ಲಾರಿಗಳನ್ನು ಹೊಂದಿ ಜೀವನ ಕಟ್ಟಿಕೊಂಡಿದ್ದಾರೆ. ಆದರೆ ಕಂಪನಿಗಳ ನಡೆ ಸ್ಥಳೀಯ ಲಾರಿ ಮಾಲೀಕರು ಹಾಗೂ ಚಾಲಕರ ಬದುಕಿಗೆ ಹೊಡೆತ ನೀಡುತ್ತಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಗಣಿ ಕಂಪನಿಗಳಿಗೆ ಲೀಸ್ ನೀಡುವ ವೇಳೆ ನಡೆದ ಸಾರ್ವಜನಿಕ ವಿಚಾರಣೆಯಲ್ಲಿ ಸ್ಥಳೀಯ ಲಾರಿಗಳಿಗೆ ಸಾಗಾಣಿಕೆ ಅವಕಾಶ, ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಕೆಲಸ ಹಾಗೂ ಯುವಕರಿಗೆ ಉದ್ಯೋಗ ನೀಡುವ ಭರವಸೆ ನೀಡಲಾಗಿತ್ತು. ಆದರೆ ಇದೀಗ ಆ ಭರವಸೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಹೊರ ಜಿಲ್ಲೆಗಳ ಲಾರಿಗಳಿಗೆ ಅವಕಾಶ ನೀಡಲಾಗ್ತಿದೆ ಎಂದು ಸಂಘದ ಪದಾಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದುದರಿಂದ ಹೊರ ಜಿಲ್ಲೆಗಳ 14 ಹಾಗೂ 16 ಚಕ್ರದ ಲಾರಿಗಳ ಮೂಲಕ ನಡೆಯುತ್ತಿರುವ ಅದಿರು ಸಾಗಾಣಿಕೆಯನ್ನು ನಿಲ್ಲಿಸಿ ಸ್ಥಳೀಯ ಲಾರಿಗಳಿಗೆ ಅವಕಾಶ ಕಲ್ಪಿಸುವುದರ ಜೊತೆಗೆ ನ್ಯಾಯಸಮ್ಮತ ಮತ್ತು ವೈಜ್ಞಾನಿಕ ದರ ನಿಗದಿ ಮಾಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನು ಈ ಮನವಿಯನ್ನ ಪರಿಶೀಲಿಸಿ 7 ದಿನಗಳೊಳಗಾಗಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಕಾನೂನುಬದ್ಧವಾಗಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಂಘ ಎಚ್ಚರಿಕೆ ನೀಡಿದೆ. ಇವತ್ತು ಸಂಡೂರು ತಾಲೂಕಿನಲ್ಲಿ ಎಂಎಸ್ಪಿಎಲ್ ಗಣಿ ಕಂಪನಿ ಒಂದು ಸುಮಾರು 7 ಮೈನ್ಸ್ಗಳನ್ನ ಬಿಡ್ಡಲ್ಲಿ ಹರಾಜಲ್ಲಿ ತಗೊಂಡಿರ್ತಾರೆ. ಈಗ ಅದರಲ್ಲಿ ಪ್ರಸ್ತುತವಾಗಿ 2 ಮೈನ್ಸ್ಗಳು ಟ್ರಾನ್ಸ್ಪೋರ್ಟ್ ನಡೀತಾ ಇದ್ದಾವೆ. ಒಂದು LMC ಅಂತೇಳಿ ಕರಡಿಕೊಳ್ಳ ಐರನ್ ಓರ್ ಮೈನ್ಸು, ಒಂದು ನರಸಿಂಹ ಮೈನ್ಸ್ ಅಂತೇಳಿ HRG ಮೈನ್ಸು. ಸೊ HRG ಮೈನ್ಸಿಂದ ಪ್ರತಿ ವರ್ಷಕ್ಕೆ 23 ಲಕ್ಷ ಟನ್ ಅದಿರು ಸಾಗಾಣಿಕೆ ಮಾಡ್ತಾರೆ. ಆಮೇಲೆ LMC ಮೈನ್ಸಿಂದ ಪ್ರತಿ ವರ್ಷಕ್ಕೆ 7,80,000 ಟನ್ ಅದಿರು ಸಾಗಾಣಿಕೆ ಮಾಡ್ತಾರೆ. ಒಟ್ಟಿನಲ್ಲಿ 2 ಮೈನ್ಸಿಂದ 30 ಲಕ್ಷ ಟನ್ ಅದಿರು ಸಾಗಾಣಿಕೆ ಆಗುತ್ತೆ ಒಂದು ವರ್ಷಕ್ಕೆ. 7 ಮೈನ್ಸ್ ಸೇರಿದ್ರೆ ಸುಮಾರು 85-90 ಲಕ್ಷ ಟನ್ ಅದಿರು ಸಾಗಾಣಿಕೆ ಆಗುತ್ತೆ. ಸೊ ಇದೇ ತರ ಬಿಡ್ಡಲ್ಲಿ ಮಾನ್ಯ ಜಿಂದಾಲ್ ಕಂಪ್ನಿ ಅವರು 7ರಿಂದ 8 ಕಂಪ್ನಿಯನ್ನ ತಗೊಂಡು ನಡೆಸ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಲಾರಿ ಮಾಲೀಕರಿಗೆ ಒಳ್ಳೆ ಬಾಡಿಗೆಯನ್ನ ಕೊಟ್ಟು ಸ್ಥಳೀಯರಿಗೆ ಒಂದು ಉದ್ಯೋಗಾವಕಾಶ ಆಗಲಿ ಏನೇ ಆಗಲಿ ಸ್ಥಳೀಯರನ್ನ ಇಟ್ಕೊಂಡು ಮಾಡಿಕೊಂಡು ಒಂದು ನಮ್ಮ ಜೀವನ ಸಾಗಿಸಲಿಕ್ಕೆ ಜಿಂದಾಲ್ ಕಂಪ್ನಿಯಿಂದ ಅನುಕೂಲ ಮಾಡಿದ್ದಾರೆ. ಸೊ ಬೇರೆ ಒಂದು 25-30 ಕಂಪ್ನಿಗಳು ಇದಾವೆ, ಸಣ್ಣ ಕಂಪ್ನಿನೂ ಇದಾವೆ. ಅವರು ನಮ್ಮ ಲಾರಿ ಮಾಲೀಕರಿಗೆ ಒಳ್ಳೆ ರೇಟ್ ಕೊಟ್ಟು ನಮ್ಮ ಲಾರಿ ಮಾಲೀಕರು ಒಂದು ಜೀವನ ಸಾಗಿಸುವಂತ ಕೆಲಸನ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಇದೇನು MSPL ಕಂಪನಿ ಅಂತ ಒಂದು ಹುಟ್ಟೈತೆ, ಇದು ಸುಮಾರು ದಿನದಿಂದ 1 ವರ್ಷದಿಂದ ಏನು ಮೂವ್ಮೆಂಟ್ ಸಾಗಾಣಿಕೆ ಮಾಡ್ತಾ ಇದಾರ. ಯಾವುದೋ ಬೇರೆ ಜಿಲ್ಲೆ ಗಾಡಿನ 16 ವೀಲ್ ಗಾಡಿ ಹಾಗೂ 14 ಚಕ್ರ ಹಾಗೂ 16 ಚಕ್ರದ ಗಾಡಿಗಳನ್ನ ತಂದು ಬರೀ 150ರಿಂದ 160 ಗಾಡಿ HRGಯಲ್ಲಿ ಹೊಡಿತಾವ. ಸಿದ್ದಾಪುರದಲ್ಲಿ ಸುಮಾರು ಒಂದು 80 ಸಿವಿಲ್ ಗಾಡಿ ಹೊಡಿತವೆ. ಸೊ 200-230 ಗಾಡಿಯಿಂದ 5ರಿಂದ 6 ಜನ ಟ್ರಾನ್ಸ್ಪೋರ್ಟ್ ಮಾಲೀಕರು ಇದ್ದಾರೆ. ಅವ್ರು ಯಾರು ನಮ್ಮ ಜಿಲ್ಲೆಯವರಲ್ಲ, ನಮ್ಮ ತಾಲೂಕಿನವರು ಅಲ್ಲ. ಸೊ ಈ ತರ ನಾವು 7,000 ಗಾಡಿ ಸರಿಸುಮಾರು ಬಳ್ಳಾರಿ, ಕೊಪ್ಪಳ, ಹೊಸಪೇಟೆ ಇವು 3 ಜಿಲ್ಲೆ ಸೇರಿ ಸಂಡೂರು ಮುಖ್ಯವಾಗಿ ಅದರಲ್ಲಿ ನಮ್ಮ ಸಂಡೂರಲ್ಲೇ 4ರಿಂದ 4,500 ಗಾಡಿ ಇದಾವೆ. ಬಳ್ಳಾರಿಯಲ್ಲಿ 1,500 ಗಾಡಿ ಇದಾವೆ, ಕೊಪ್ಪಳದಲ್ಲಿ 500 ಗಾಡಿ ಇದಾವೆ, ಹೊಸಪೇಟೆಯಲ್ಲಿ 1,000 ಗಾಡಿ ಇದಾವೆ. ಸರಿಸುಮಾರು 3 ಹೋಳಿ ಜಿಲ್ಲೆಯಿಂದ 7,000 ಗಾಡಿಗಳಿದಾವೆ. 7,000 ಗಾಡಿಗಳನ್ನ ಬಿಟ್ಟು ಯಾವುದೋ ಬೇರೆ ಜಿಲ್ಲೆಯಿಂದ 16 ಚಕ್ರದ ಗಾಡಿಗಳನ್ನ 150-180 ಗಾಡಿಗಳನ್ನ ತಂದು ಇಷ್ಟಿಷ್ಟು ಮೂವ್ಮೆಂಟ್ ನ ಒಬ್ಬರೇ ಹೊಡ್ಕೊಂಡ್ರೆ ಸೊ ನಾವು ಸ್ಥಳೀಯರು ಎಲ್ಲಿಗೆ ಹೋಗ್ಬೇಕು? ತಾವು ಆ ಕಂಪ್ನಿನ ಲೀಸಿಗೆ ಪಡಿಬೇಕಾದ್ರೆ ಒಂದು ಹೈರಿಂಗ್ ಅಂತ ನಡೆಯುತ್ತೆ. ತಾವು ಬಂದಿದ್ರಿ ಆ ಹೈರಿಂಗಲ್ಲೂ ನಾವು YTG ಪ್ಲಾಟ್ ಅಲ್ಲಿ ಅವತ್ತಿನ ದಿನಾನು ವಿರೋಧ ಮಾಡಿದ್ವಿ. ಸೊ ವಿರುದ್ಧ ಮಾಡಿದ ದಿನ ಅವತ್ತು ಅಲ್ಲಿನೂ ಹೇಳಿದ್ರು ನಮಗೆ ಯಾವುದೇ ಒಂದು ಹೈರಿಂಗ್ ನಡಿಬೇಕಾದ್ರೆ
ಸ್ಥಳೀಯರಿಗೆ ನಾವು ಉದ್ಯೋಗ ಅವಕಾಶ ಕೊಡ್ತೀವಿ, ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ, ಸ್ಥಳೀಯ ಲಾರಿ ಮಾಲೀಕರಿಗೆ ಬದುಕಕ್ಕ ನಿಮಗೆ ಮೂವ್ಮೆಂಟ್ ಹೊಡಿಲಿಕ್ಕೆ ಅನುವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಅವರೇಟಿಗೆ ಅವರೇ ಅದು ಏನು ಮಾತೆತ್ತಿದ್ರೆ ನಾವು ಡೆಡಿಕೇಟೆಡ್ ವೆಹಿಕಲ್, ನಾವು ನಮ್ಮ ಮೈನ್ಸು ನಮ್ಮ ಫ್ಯಾಕ್ಟ್ರಿ ನಾವೇ ಹೊಡಿತೀವಿ. ಅಲ್ಲ ಸ್ವಾಮಿ, ನಿಮ್ಮ ಮೈನ್ಸು ನಿಮ್ಮ ಫ್ಯಾಕ್ಟ್ರಿ ನೀವೇ ಹೊಡಿತೀರಂದ್ರೆ ಗುಡ್ಡ ಯಾರ್ದು? ಗುಡ್ಡ ನೀವು ಲೀಸಿಗೆ ತಗೋಬೇಕಾದ್ರೆ ಏನ್ ಹೇಳಿದ್ರಿ? ವೈಟಿ ಜಾಗ 80 ಎಕರೆ ಜಮೀನ್ ತಗೊಂಡಿದ್ದೀರಿ. 80 ಎಕರೆ ಜಮೀನು ಕೊಟ್ಟು ಆ ರೈತರು ಲಾರಿಗಳು ಮಾಡ್ಕೊಂಡಿದ್ದಾರೆ, ಡ್ರೈವರು ಕ್ಲೀನರು ಇದ್ದಾರೆ. ಈ ಗಣಿ ಬಾಧಿತ ಪ್ರದೇಶದಲ್ಲಿ ಯಾರು ಡಿಗ್ರಿ ಡಬಲ್ ಡಿಗ್ರಿ ಯಾರು ಮಾಡ್ಕೊಂಡಿಲ್ಲ ಸ್ವಾಮಿ. 8ನೇ ಕ್ಲಾಸು 9ನೇ ಕ್ಲಾಸು SLC ಓದಿರ್ತೀವಿ. SLC ಓದಿ ಡ್ರೈವರು ಕ್ಲೀನರು ಕೆಲ್ಸಕ್ಕೆ ಹೋಗ್ತಾರೆ. ಕಲ್ತ ಮೇಲೆ ಸ್ವಂತ ಗಾಡಿ ಮಾಡ್ಕೊಂಡು ಅದ್ರ ಮೇಲೆನೆ ಜೀವನ ನಡೀತತ್ತ. ಈ ಸೊಂಡೂರು ತಾಲೂಕಲ್ಲಿ ನಾವು ಏನು ರೈತಾಪಿ ಕುಟುಂಬಗಳಿದೀವಿ, ಎಷ್ಟು ಜನ ರೈತರು ಇದೀವಿ, ಅಷ್ಟು ಜನ ಪ್ರತಿಯೊಂದು ಮನೆಯಲ್ಲೂ ಒಂದು ಗಾಡಿ ಇದೆ. ಪ್ರತಿಯೊಂದು ಊರಲ್ಲಿ 300ರಿಂದ 400 ಗಾಡಿ ಇದಾವೆ. ಸೊ ನಮ್ಮ ಇನ್ಸು ನಮ್ಮ ಫ್ಯಾಕ್ಟ್ರಿ ನಮ್ದೇ ಲಾರಿ ಅಂತೇಳಿ ನೀವು ಹೊಡೆದ್ರೆ ಆ ತರ ನಿಮಗೆ ಕಾನೂನಾಗ ಅವಕಾಶ ಇದೆನಾ? ಯಾವ ಹಿಯರಿಂಗ್ ಅಲ್ಲಿ ತಾವು ಹೇಳಿದಿರಿ? ಸೊ ದಯವಿಟ್ಟು ನಮಗೆ ಈ ಮುಖಾಂತರ ಕೇಳ್ಕೊಳ್ಳೋದಷ್ಟೇ, ಮಾನ್ಯ MSPL ಗಣಿ ಮಾಲೀಕರು ಹಾಗೂ ಫ್ಯಾಕ್ಟ್ರಿ ಮಾಲೀಕರಿಗೆ ಈ ಮುಖಾಂತರ ಕೇಳೋದಷ್ಟೇ, ಇದು ಅನ್ಯಾಯ ಆಗ್ತಿರೋದು ನಿಮ್ ಗಮನದಾಗ ಐತೋ ಇಲ್ಲೋ, ಏನು ನಿಮ್ ಕಾರ್ಪೊರೇಟ್ ಆಫೀಸಲ್ಲೇ ಈ ತರ ನಡೀತಾ ಇದೆನೋ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ ಗಮನಕ್ಕ ನಾನು MSPL ಕಂಪನಿ ಮಾಲೀಕರ ಗಮನಕ್ಕೆ ತರಕ್ ಇಚ್ಛಿಸ್ತೀನಿ. ಇವತ್ತೇನು ತಮ್ಮ ಕಂಪ್ನಿಯಿಂದ ಮೂವ್ಮೆಂಟ್ ಆಗ್ತಾ ಇದೆ, ಸೊ ನಮ್ಮ ಗಾಡಿಗಳನ್ನ ಮೂವ್ಮೆಂಟ್ ಮಾಡೋ ವ್ಯವಸ್ಥೆ ಮಾಡ್ಕೊಡ್ಬೇಕು. ಈ ಕೂಡ್ಲೆ 16 ವೀಲ್ ಗಾಡಿಗಳನ್ನ ಈ ಕೂಡ್ಲೆ ತೆಗಿಬೇಕು. ಯಾಕಂದ್ರೆ 2013ರಾಗ ಮಾನ್ಯ ಜಿಲ್ಲಾಧಿಕಾರಿಗಳು ವಿಶ್ವಾಸ್ ಸಾಹೇಬ್ರು ಇದ್ರು. ಅವತ್ತಿನ ದಿನ ಅವರೊಂದು ಆದೇಶ ಕಾಪಿನ ಮಾಡಿದ್ರು, ಆದೇಶನೂ ಮಾಡಿದ್ರು ಅವತ್ತಿನ ದಿನ. 16 ವೀಲ್ ಗಾಡಿ ಆಗ್ಲಿ ಸಿವಿಲ್ ಗಾಡಿ ಆಗ್ಲಿ ಮೈನ್ ಹೆಡ್ಗೆ ಬರಬಾರ್ದು ಅಂತ. ಸೊ ಇವತ್ತು ಯಾವ ಮೈನ್ಸ್ ಅಲ್ಲೂ 16 ವೀಲ್ ಆಗ್ಲಿ ಸಿವಿಲ್ ಗಾಡಿ ಇರ್ಲಿ ಮೈನ್ ಹೆಡ್ ಅಲ್ಲಿ ಬರ್ತಾ ಇಲ್ಲ, ತಮ್ಮ ಕಂಪ್ನಿಯಿಂದ ಮಾತ್ರ ಬರ್ತಾ ಇದೆ. ಬೇರೆ ಬೇರೆ ಸಣ್ಣ ಕಂಪ್ನಿಯವ್ರು ಬಂದು ನಮ್ ಯೂನಿಯನ್ ಹತ್ರ ಮಾತಾಡ್ತಾರೆ, ಅಲ್ಲ ಸ್ವಾಮಿ ನಾವು ಸಣ್ಣರು, ನಾವೇನೋ ಸಾಲ ಸೂಲ ಮಾಡಿ ಫ್ಯಾಕ್ಟ್ರಿ ಮಾಡ್ಕೊಂಡು ಜೀವನ ಮಾಡ್ತಾ ಹಿಡಿದ್ರೆ ನಾವು ಲಾರಿ ಮಾಲೀಕರು ಎಲ್ಲರೂ ವಿಷ ಕುಡಿದು ಸಾಯ್ಬೇಕಾಗುತ್ತೆ. ಸೊ ದಯವಿಟ್ಟು ಈ ಮೂಲಕ ತಮ್ಮ ಕಂಪನಿ ಮಾಲೀಕರಿಗೆ ಈ ಮೂಲಕ ತಿಳ್ಸಕ್ ಇಷ್ಟಪಡ್ತೀನಿ. ದಯವಿಟ್ಟು ನಾಳೆಯಲ್ಲಿದ್ದಾನೆ ಆ ಗಾಡಿಗಳನ್ನ ಬಂದ್ ಮಾಡಿಬಿಟ್ಟು ನಮ್ಮ 3 ಅವಳಿ ಜಿಲ್ಲೆಯ, ಬರೇ ಸಂಡೂರು ಅಂತ ನಾವು ಕೇಳ್ತಾ ಇಲ್ಲ, ಸಂಡೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ನಮ್ಮ 3 ಜಿಲ್ಲೆಯಲ್ಲಿ ಲಾರಿ ಮಾಲೀಕರು ಇದ್ದಾರೆ. ಸೊ 3 ಜಿಲ್ಲೆ ಲಾರಿ ಮಾಲೀಕರನ್ನ ಬದುಕಾಕ ಇಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಈ ಮೂಲಕ ತಮಗ್ ಕೇಳ್ಕೊಂತೀನಿ. ಇದೇನು ಇವತ್ತು ಮೆಮೊರಾಂಡಮ್ ಕೊಟ್ಟಿದೀವಿ, ಸುಮಾರು 300-400 ಜನ ಬಂದಿರಬಹುದು. ನಾವು ಯಾವುದೇ ಮೂವ್ಮೆಂಟ್ ಬಂದ್ ಮಾಡಿಲ್ದಂಗ ಬರೀ ಲೀಡರ್ಸ್ಗಳು ಬಂದಿದೀವಿ. ಇದೇನ್ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಮೆಮೊರಾಂಡಮ್ ಕೊಟ್ಟು ಅದರಲ್ಲಿ ಬರೆದಿದ್ದೀವಿ. 7 ದಿನದೊಳಗಡೆ ಅವು ಕಂಪ್ನಿಯವ್ರನ್ನ ಕರೆದು ಮಾತಾಡಿ ನಮ್ಮ ಬೇಡಿಕೆನ ಈಡೇರಿಸಿದ್ದಲ್ಲಿ ಮುಂದಿನ ದಿನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ನಾವು 7,000 ಲಾರಿ ಮಾಲೀಕರು, ನಮ್ಮ ಡ್ರೈವರು, ನಮ್ಮ ಕ್ಲೀನರು ಹಾಗೂ ನಮ್ಮ ಹೆಣ್ಮಕ್ಳು, ಅವರವರ ಲಾರಿ ಮಾಲೀಕರು ಎಲ್ಲರೂ ಅವರವರ ಹೆಣ್ಮಕ್ಳು, ಆಮೇಲೆ ಮಕ್ಕಳು, SLC ಮೇಲೆ ಇರೋ ಮಕ್ಕಳನ್ನ 1 ದಿನದ ಮಟ್ಟಿಗೆ ಶಾಲೆ ರಜೆ ಹಾಕಿಸಿ ನಾವೆಲ್ಲರೂ ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಅಂತ ಈ ಮೂಲಕ ತಿಳ್ಸಕ್ ಇಷ್ಟಪಡ್ತೀನಿ.